ಹಣ ಗಳಿಕೆಗೆ ಹಂದಿ ಸಾಕಾಣಿಕೆಯೇ ಬೆಸ್ಟ್. ಮಾಂಸ ಮರಿ ಎರಡಕ್ಕೂ ಇದೆ ಸಿಕ್ಕಾಪಟ್ಟೆ ಡಿಮಾಂಡ್. ನಾಟಿ ಬ್ರೀಡ್ಗಿಂತ ಲಾಭದಾಯಕ ವಿದೇಶಿ ಹೈಬ್ರಿಡ್ ಹಂದಿ ಮರಿ. ಕಡಿಮೆ ಜಾಗ ಇದ್ರೂ ಸಾಕು, ಲಾಭ ಮಾತ್ರ ಜಾಸ್ತಿನೇ ಇರುತ್ತೆ. ರೈತರೇ, 10 ತಿಂಗಳಲ್ಲಿ 3 ಪಟ್ಟು ಲಾಭ ನೀಡುವಂತ ಹಂದಿ ಸಾಕಾಣಿಕೆ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ. ಉಪಕಸುಬಾದ್ರೂ ಸರಿ, ಮುಖ್ಯ ಉದ್ಯೋಗ ಆದ್ರೂ ಸರಿ, ರೈತರಿಗೆ ಮಾತ್ರ ಉತ್ತಮ ಆದಾಯದ ದಾರಿ ಈ ಒಂದು ಹಂದಿ ಮರಿ. ಸ್ನೇಹಿತರೆ, ಹಂದಿ ಅಂತಂದ್ರೆ ಮೂಗು ಮುರಿಯೋ ಜನರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಭಾರತದಲ್ಲಿ ಪ್ರೊಡ್ಯೂಸ್ ಆಗುವಂತ ಒಟ್ಟು ಮಾಂಸದಲ್ಲಿ ನಾವು ನೋಡೋದಾದ್ರೆ 5% ಹಂದಿ ಮಾಂಸದ ಬೇಡಿಕೆ ಇರುತ್ತೆ. ಸೊ ಇಂಡಿಯಾ ಬೇರೆ ದೇಶಗಳಿಂದ ಹಂದಿ ಮಾಂಸವನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ. ಸೊ ಇಲ್ಲಿನ ಬೇಡಿಕೆ ಪೂರೈಸೋಕೆ ದೊಡ್ಡ ದೊಡ್ಡ 5 ಸ್ಟಾರ್ ಹೋಟೆಲ್ಗಳು ವಿಶೇಷ ಹಂದಿ ಮಾಂಸದ ಖಾದ್ಯಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ಅದನ್ನ ಕೊಂಡ್ಕೊಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಡಿಮಾಂಡ್ ಯಾಕಿದೆ ಗೊತ್ತಾ? ಅದರ ಮಾಂಸಕ್ಕೆ ಇರುವಂತ ರುಚಿಗೆ. ಇವತ್ತು ಎಷ್ಟೋ ಜನ ರೈತರು ಹಂದಿ ಸಾಕಾಣಿಕೆ ಮಾಡಿದ್ರೆ ಏನು ಲಾಭ ಇಲ್ಲ, ಅದನ್ನ ಯಾರು ಕೊಂಡ್ಕೊಳ್ತಾರೆ, ಅದು ಗಲೀಜು, ಸ್ಮೆಲ್ ಬರುತ್ತೆ, ಅವಕ್ಕೆ ಆಹಾರ ಹೊಂದಿಸೋದು ಕೂಡ ತುಂಬಾ ಕಷ್ಟ, ಹಂದಿ ಸಾಕಿದ್ರೆ ಹಾಕದಂತ ಬಂಡವಾಳನೂ ಕೂಡ ಕೈಗೆ ಬರೋದಿಲ್ಲ ಅನ್ನುವಂತ ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಆದ್ರೆ ನಮ್ಮದೇ ಕರ್ನಾಟಕದಲ್ಲಿ ನಾವು ನೋಡೋದಾದ್ರೆ ಸಾಕಷ್ಟು ಜನ ರೈತರು ಇದೇ ಹಂದಿ ಸಾಕಾಣಿಕೆಯಲ್ಲಿ ವರ್ಷಕ್ಕೆ ಲಕ್ಷ ಅಲ್ಲ, ಕೋಟಿ ಕೋಟಿ ಆದಾಯವನ್ನ ಗಳಿಸ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ನಿಮ್ಗೆ ಒಂದು ಪ್ರೂಫ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ಇಲ್ಲಿ ಹಂದಿ ಸಾಕಾಣಿಕೆಯಲ್ಲಿ ಯಾರು ಸಕ್ಸಸ್ ಆಗಿದ್ದಾರೋ ಅವರೇ ನಿಮ್ಗೆ, ಅಂದ್ರೆ ಅನುಭವಿ ರೈತರೇ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ಯೂಟ್ಯೂಬ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಫ್ರೀಡಮ್ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಹಂದಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಯಾವ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ರೆ ಉತ್ತಮ, ಅದರ ಬ್ರೀಡಿಂಗ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅವುಗಳಿಗೆ ಬರುವಂತಹ ರೋಗ ಆಗಿರ್ಬೋದು, ಎಲ್ಲಿ ಒಂದು ನಾವು ಸೇಲ್ ಮಾಡಬೇಕು, ಮಾರುಕಟ್ಟೆ ಎಲ್ಲಿ ಚೆನ್ನಾಗಿದೆ, ಎಷ್ಟು ಲಾಭವನ್ನ ಮಾಡ್ಕೊಳ್ಬೇಕಾಗತ್ತೆ, ಹಾಗೆ ಇನ್ ಡೀಟೇಲ್ ಇನ್ಫಾರ್ಮೇಶನ್ ನಿಮ್ಗೆ ಈ ಒಂದು ಫ್ರೀಡಮ್ ಆಪ್ ಅಲ್ಲಿ ಸಿಗುತ್ತೆ. ಸೊ ಆಫರ್ಸ್ ಗಳು ಕೂಡ ನಡೀತಾ ಇರುತ್ತೆ. ಸೊ ಆಫರ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಷ್ಟು ಡಿಸ್ಕೌಂಟ್ ಸಿಕ್ಕಿದೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಹಾಗಾಗಿ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಕಡಿಮೆ ಜಾಗದಲ್ಲಿ ಹಂದಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು, ಲಕ್ಷದಲ್ಲಿ ಆದಾಯವನ್ನ ಹೇಗೆ ಗಳಿಸಬೇಕು ಅನ್ನೋ ಮಾಹಿತಿ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ತಪ್ಪದೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಪ್ರತಿ ಸತಿ ವಿಡಿಯೋ ಬಂದಾಗ ನಿಮ್ಗೆ ನೋಟಿಫಿಕೇಶನ್ ತಪ್ಪದೇ ಬರುತ್ತೆ. ಸೊ ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಮೊದಲನೇದಾಗಿ ಹಂದಿ ಸಾಕಾಣಿಕೆ ಬಗ್ಗೆ ನೋಡೋದಾದ್ರೆ ಕರ್ನಾಟಕದಲ್ಲಿ ಹಂದಿ ಮಾಂಸಕ್ಕೆ ಡಿಮಾಂಡ್ ದಿನ ಕಳೆದಂತೆ ಜಾಸ್ತಿ ಆಗ್ತಾನೆ ಇದೆ. ಆದ್ರೆ ಅವುಗಳನ್ನ ಸಾಕುವಂತ ಧೈರ್ಯ ಮಾತ್ರ ತುಂಬಾ ಕಡಿಮೆ ರೈತರು ಮಾಡ್ತಾ ಇದ್ದಾರೆ. ಇದರಿಂದ ಎಷ್ಟು ಡಿಮಾಂಡ್ ಇದೆಯೋ ಅಷ್ಟು ಪ್ರಮಾಣದಲ್ಲಿ ಹಂದಿ ಮಾಂಸವನ್ನ ಉತ್ಪಾದಿಸೋದಕ್ಕೆ ಇಲ್ಲಿ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಸೊ ಇವತ್ತಿನಿಂದನೇ ನಮ್ಮ ರೈತರು ಇದರ ಬಗ್ಗೆ ಯೋಚನೆ ಮಾಡಿದ್ರೆ, ಉತ್ತಮ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಸಾಕಾಣಿಕೆ ಶುರು ಮಾಡಿದ್ರೆ ನೀವು ಒಳ್ಳೆಯ ಲಾಭವನ್ನ ಗಳಿಸಬಹುದು. ಹಾಗಾದ್ರೆ ಯಾವುದು ತಳಿ ಕರ್ನಾಟಕದಲ್ಲಿ ಸಾಕೋದಕ್ಕೆ ಉತ್ತಮ ಹೈಬ್ರಿಡ್ ತಳಿಗಳು ಯಾವುದು, ಯಾವ ರೀತಿಯಾಗಿ ಸಾಕಬೇಕಾಗತ್ತೆ, ಇದರಿಂದ ಏನ್ ಬೆನಿಫಿಟ್ ಇದೆ, ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಒಂದು ನಾಟಿ ತಳಿಗಳಿಗಿಂತ ವಿದೇಶಿ ತಳಿ ಹಂದಿ ಮರಿಗಳಿಗೆ ಒಳ್ಳೆಯ ಬೇಡಿಕೆ ಇರುವಂತದ್ದು. ಸೊ ಹಾಗಾಗಿ ಉತ್ತಮ ಜಾತಿಯ ಒಂದು ಹಂದಿಯನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಹಂದಿ ಸಾಕಾಣಿಕೆ ಶುರು ಮಾಡೋಕ್ಕೂ ಮುಂಚೆ ನಿಮ್ಮ ಒಂದು ಜಾಗದಲ್ಲಿರುವಂತ ಹವಾಮಾನ ಅಂದ್ರೆ ವೆದರ್, ಜೊತೆಗೆ ನಿಮ್ಮ ಸ್ಥಳೀಯ ಮಾರುಕಟ್ಟೆಯಲ್ಲಿ ಯಾವ ತಳಿ ಹಂದಿಗಳಿಗೆ ಡಿಮಾಂಡ್ ಇದೆ ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಬೇಕು. ಸೊ ಅಲ್ಲಿ ಲಾರ್ಜ್ ವೈಟ್ ಯಾಕ್ಷೇರ್ ಆಗಿರ್ಬೋದು, ಲ್ಯಾಂಡ್ ರೇಸ್ ಆಗಿರ್ಬೋದು, ಹಾಗೆ ನಮ್ಮ ನಾಡಿನ ನಾಟಿ ಹಂದಿ ಜಾತಿಗಳು ಕರ್ನಾಟಕದ ಪರಿಸರಕ್ಕೆ ಉತ್ತಮವಾಗಿ ಹೊಂದ್ಕೊಳ್ಳುತ್ತೆ. ಸೊ ಯಾಕ್ಷೇರ್ ಹಾಗೆ ಲ್ಯಾಂಡ್ ರೇಸ್ ಜಾತಿಯ ಹಂದಿಗಳನ್ನ ಹೆಚ್ಚು ಬ್ರೀಡಿಂಗ್ ಪರ್ಪಸ್ಗೆ ಹಾಗೆ ವೇಗದ ಬೆಳವಣಿಗೆಗಾಗಿ ತುಂಬಾ ಫೇಮಸ್ ಆಗಿರುವಂತ ತಳಿಗಳು ಇವೆರಡು. ಆದ್ರೆ ನಮ್ಮ ರಾಜ್ಯದ ಲೋಕಲ್ ಬ್ರೀಡ್ ದೇಶಿ ಜಾತಿ ಹಂದಿಗಳು ಹೆಚ್ಚು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೊಂದಿರುತ್ತೆ ಸ್ನೇಹಿತರೆ. ಇನ್ನು ಲಾಭದ ವಿಚಾರಕ್ಕೆ ಬರೋದಾದ್ರೆ, ಸೊ ಬೇಗ ಬೆಳವಣಿಗೆ ಹೊಂದುವಂತ ಹಾಗೆ ಮಾಂಸದಲ್ಲಿ ಹೆಚ್ಚು ರುಚಿ ಇರುವಂತ, ಜೊತೆಗೆ ಬ್ರೀಡಿಂಗ್ ಚೆನ್ನಾಗಿ ಆಗುವಂತ ಹೈಬ್ರಿಡ್ ತಳಿಗಳೇ ಬೆಸ್ಟ್ ಅಂತ ಹೇಳ್ತೀನಿ. ಸೊ ಆ ತಳಿಗಳು ಯಾವುದು ಅನ್ನೋದನ್ನ ಸೊ ನೋಡ್ತಾ ಹೋಗೋಣ. ಅಂದ್ರೆ ಒಂದೊಂದು ತಳಿ ಬಗ್ಗೆ ಅದರ ಸ್ಪೆಷಾಲಿಟಿ ಆಗಿರ್ಬೋದು, ನೀವು ಹೆಂಗ್ ಸಾಕಬೇಕು ಅದನ್ನ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ತುಂಬಾ ಡಿಮಾಂಡ್ ಇರುವಂತಹ ತಳಿ ಅಂತಂದ್ರೆ ಅದು ಲ್ಯಾಂಡ್ ರೇಸ್. ಸೊ ಲ್ಯಾಂಡ್ ರೇಸ್ ಹಂದಿಗಳನ್ನ ಮುಖ್ಯವಾಗಿ ಮಾಂಸದ ಪರ್ಪಸ್ಗೆ ಸಾಕ್ತಾರೆ. ಸೊ ಅದರ ಬಿಳಿ ಬಣ್ಣ, ಉದ್ದವಾದ ದೇಹ,
ಆಗಿರ್ಬೋದು ಅಥವಾ ನುಣುಪು ಕೂದಲುಗಳಿಂದ ಇದು ಸಿಕ್ಕಾಪಟ್ಟೆ ಫೇಮಸ್. ಅಂದ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ಸೊ ದಷ್ಟು ಪುಷ್ಟವಾಗಿರುತ್ತೆ ಅನ್ನುವಂಥ ರೀಸನ್ಗೆ ಈ ಒಂದು ಜಾತಿಯ ಹಂದಿಗಳಿಗೆ ಭಾರವಾದ ಹಾಗೆ ಮುಂದೆ ಬೀಳುವಂತ ಕಿವಿಗಳು ಕೂಡ ಇರುತ್ತೆ. ಸೊ ಅವುಗಳ ಮೂಗಿನ ಮೇಲ್ಭಾಗಕ್ಕೆ ಮುಟ್ಟುವಂತೆ ಮುಂದಕ್ಕೆ ಅದು ಬಾಗಿರುತ್ತೆ ಸ್ನೇಹಿತರೆ. ಸೊ ಹೆಚ್ಚಿನ ದೇಶಗಳಲ್ಲಿ ಲ್ಯಾಂಡ್ ರೇಸ್ ಹಂದಿ ಉತ್ತಮ ಕೊಬ್ಬು ಹಾಗೆ ಮಾಂಸದ ರುಚಿಗೆ ಫೇಮಸ್ ಆಗಿರುತ್ತೆ. ಹಾಗಾಗಿ ಇದನ್ನೇ ಸಾಕಷ್ಟು ಜನ ಸಾಕ್ತಾರೆ. ಸೊ ಇವುಗಳನ್ನ ಮಾಂಸದ ಅಡುಗೆಯಲ್ಲಿ ಹೆಚ್ಚು ಯೂಸ್ ಮಾಡುವಂಥದ್ದು. ಸೊ ಇನ್ನು ಸ್ನೇಹಿತರೆ ಎರಡನೇದಾಗಿ ನಾವು ನೋಡೋದಾದ್ರೆ ಸೊ ಯಾರ್ಕ್ಷೈರ್. ಈ ಒಂದು ಯಾರ್ಕ್ಷೈರ್ ಹಂದಿ ಸಾಮಾನ್ಯವಾಗಿ ಲಾರ್ಜ್ ವೈಟ್ ಅನ್ನುವಂತ ನೇಮ್ ಇಂದ ಕೂಡ ಕರೀತಾರೆ. ಸೊ ಅತಿ ಹೆಚ್ಚು ತೂಗುವಂತ ಹಂದಿ ತಳಿದು, ಅಂದ್ರೆ ಅಷ್ಟು ದೇಹದ ತೂಕ ಬರುವಂತದ್ದು. ಸೊ ಇಂಗ್ಲೆಂಡ್ ನ ಬ್ರೀಡ್ ಆಗಿರುವಂತಹ ಯಾರ್ಕ್ಷೈರ್ ಸಾಮಾನ್ಯವಾಗಿ ಬಿಳಿ ಬಣ್ಣದಲ್ಲಿರುತ್ತೆ, ಆದ್ರೆ ಕೆಲವೊಮ್ಮೆ ಅದರ ಒಂದು ದೇಹಗಳ ಮೇಲೆ ಕಪ್ಪು ಕಲೆಗಳಿರುತ್ತೆ ಸ್ನೇಹಿತರೆ. ಸೊ ಯಾರ್ಕ್ಷೈರ್ಗಳು ಉತ್ತಮ ಒಂದು ತಾಯ್ತನದ ಗುಣಗಳನ್ನ ಹೊಂದಿರೋದ್ರಿಂದ, ಅಂದ್ರೆ ಇನ್ ಕೇಸ್ ನೀವು ಬ್ರೀಡಿಂಗ್ ಪರ್ಪಸ್ಗೆ ಬೇಕು ಅಂತಂದ್ರೆ, ಸೊ ನೀವೇ ಬ್ರೀಡಿಂಗ್ ಮಾಡ್ಕೊಳ್ತೀರಾ ಅಂತಂದ್ರೆ ಈ ಒಂದು ತಳಿಯನ್ನ ಕೂಡ ನೀವು ಶೆಡ್ ನಲ್ಲಿ ಇಟ್ಕೊಂಡಿರ್ಬೇಕಾಗತ್ತೆ. ಸೊ ಯಾರ್ಕ್ಷೈರ್ ಹಂದಿಗಳು ವೇಗವಾಗಿ ಬೆಳೆಯುವ ಹಾಗೆ ಕಡಿಮೆ ಕೊಬ್ಬಿನೊಂದಿಗೆ ಉತ್ತಮ ಮಾಂಸ ಉತ್ಪಾದನೆ ಮಾಡೋದಕ್ಕೆ ಇದು ಸಿಕ್ಕಾಪಟ್ಟೆ ಫೇಮಸ್. ಸೊ ಇವುಗಳು ಸುಮಾರು 250ರಿಂದ 300 ಕೆಜಿ ತೂಗುತ್ತೆ. ಹಾಗಾಗಿ ಇದಕ್ಕೆ ಮಾರ್ಕೆಟ್ ನಲ್ಲೂ ಕೂಡ ನಿಮಗೆ ಕೆಜಿ ಲೆಕ್ಕದಲ್ಲಿ ಒಳ್ಳೆ ಡಿಮಾಂಡ್ ಇರುತ್ತೆ. ಸೊ ಹಾಗಾಗಿ ಇದನ್ನ ಕೂಡ ನೀವು ಆಯ್ಕೆ ಮಾಡಬಹುದು. ಇನ್ನು ಸ್ನೇಹಿತರೆ ಮೂರನೇದಾಗಿ ನಾವು ನೋಡೋದಾದ್ರೆ F1 ಹಂದಿ ಜಾತಿ. ಸೊ ಎರಡು ಉತ್ತಮ ಬೇರೆ ಬೇರೆ ಜಾತಿಯ ಹಂದಿಗಳ ಮಿಶ್ರ ತಳಿ ಇದು. ಸೊ ಭಾರತದಲ್ಲಿ ಸಾಮಾನ್ಯವಾಗಿ F1 ಬ್ರೀಡ್ ಆಗಿರುವಂತಹ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಲಾರ್ಜ್ ವೈಟ್ ಯಾರ್ಕ್ಷೈರ್ ಬೋರ್ ಅನ್ನ ಅಂಕಮಲಿ ಅನ್ನುವಂತ ನಮ್ಮ ಒಂದು ಲೋಕಲ್ ಬ್ರೀಡ್ ಜೊತೆ ಕ್ರಾಸ್ ಮಾಡಿಸಿ ಅವುಗಳನ್ನ ಒಂದು ಮರಿಗಳಾಗಿ ಪಡೆಯುವಂಥದ್ದು. ಸೊ ಈ ಒಂದು F1 ಹಂದಿಗಳು ಏನಕ್ಕೆ ಬೆನಿಫಿಟ್ ಅಂತ ನೋಡೋದಾದ್ರೆ ಈ F1 ಹಂದಿಗಳು ಎರಡು ಜಾತಿಗಳ ಉತ್ತಮ ಗುಣಮಟ್ಟಗಳನ್ನ ಹೊಂದಿರುತ್ತೆ. ಅಂದ್ರೆ ಉದಾಹರಣೆಗೆ ಒಳ್ಳೆಯ ಒಂದು ಫಾಸ್ಟ್ ಗ್ರೋತ್, ಅಂದ್ರೆ ವೇಗದ ಬೆಳವಣಿಗೆ, ಹಾಗೆ ಸ್ಥಳೀಯ ಹಂದಿಗಳ ರೀತಿ ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೊಂದಿರುತ್ತೆ. ಸೊ ಇದಕ್ಕೆ ಹೆಚ್ಚು ರೋಗಗಳು ಬರೋದಿಲ್ಲ, ಕಡಿಮೆ ಮೇಂಟೆನೆನ್ಸ್ ಅನ್ನ ಕೂಡ ಈ ಒಂದು F1 ತಳಿಗಳು ಹೊಂದಿರುತ್ತೆ. ಹಾಗಾಗಿ ನೀವು ಹಂದಿ ಸಾಕಾಣಿಕೆ ಶುರು ಮಾಡಬೇಕು ಅಂತಂದ್ರೆ F1 ತಳಿನ ಆಯ್ಕೆ ಮಾಡ್ಕೊಳ್ಬಹುದು. ಇನ್ನು ಸಿಕ್ಕಾಪಟ್ಟೆ ಡಿಮಾಂಡ್ ಇರುವಂತ ಇನ್ನೊಂದು ತಳಿ ಅಂತಂದ್ರೆ ಅದು ಡ್ಯೂರಾಕ್. ಸೊ ಡ್ಯೂರಾಕ್ ದಪ್ಪ ಚರ್ಮದ ಹಾಗೆ ಮೃದುವಾದ ಕೆಂಪು ಬಣ್ಣ ಹಾಗೆ ಉತ್ತಮ ಮಾಂಸದ ಗುಣಮಟ್ಟಕ್ಕಾಗಿ ಸಿಕ್ಕಾಪಟ್ಟೆ ಫೇಮಸ್. 1800ರ ದಶಕಗಳಲ್ಲಿ ಅಮೆರಿಕಾದಲ್ಲಿ ಹುಟ್ಟದಂತಹ ಡ್ಯೂರಾಕ್ ಫಾಸ್ಟ್ ಗ್ರೋತ್ ಹಾಗೆ ಬೇರೆ ಬೇರೆ ಹವಾಮಾನಗಳಿಗೆ, ಅಂದ್ರೆ ಎಲ್ಲೇ ಇದ್ರೂ ಕೂಡ ಇದು ಸೆಟ್ ಆಗುವಂತ ಒಂದು ಕೆಪಾಸಿಟಿನ ಹೊಂದಿದೆ. ಸೊ ಒಳ್ಳೆಯ ಮಾಂಸಕ್ಕೆ ಕೂಡ ಇದು ಸಿಕ್ಕಾಪಟ್ಟೆ ಫೇಮಸ್. ಸೊ ನೀವು ಕರ್ನಾಟಕದಲ್ಲಿ ಯಾವುದೇ ಒಂದು ಹಂದಿ ಸಾಕಾಣಿಕೆಯ ಶೆಡ್ ಅನ್ನ ನೋಡಿದ್ರು ಕೂಡ ಅಲ್ಲಿ ಡ್ಯೂರಾಕ್ ತಳಿ ಇದ್ದೇ ಇರುತ್ತೆ. ಇನ್ನು ಬಣ್ಣದ ವಿಚಾರಕ್ಕೆ ಬರೋದಾದ್ರೆ ಸಾಮಾನ್ಯವಾಗಿ ಕೆಂಪು ಅಥವಾ ಕಂದು ಬಣ್ಣದಲ್ಲಿರುತ್ತೆ. ಇನ್ನು ಗಾತ್ರ, ಡ್ಯೂರಾಕ್ ದೊಡ್ಡ ಗಾತ್ರದ ಪ್ರಾಣಿಗಳು. ಸೊ ಗಂಡು ಸುಮಾರು 250ರಿಂದ 300 ಕೆಜಿ ತೂಗುತ್ತೆ. ಸೊ ಹೆಣ್ಣು ಸ್ವಲ್ಪ ಕಡಿಮೆ ತೂಕವನ್ನ, ಅಂದ್ರೆ ಕಂಪೇರ್ ಟು ಇದಕ್ಕೆ ನೋಡೋದಾದ್ರೆ ಕಡಿಮೆ ತೂಕವನ್ನ ಹೊಂದಿರುತ್ತೆ. ಇನ್ನು ಇದರ ಸ್ವಭಾವದ ಬಗ್ಗೆ ನೋಡೋದಾದ್ರೆ ಇವು ಶಾಂತವಾಗಿರುತ್ತೆ, ಜೊತೆಗೆ ನಮಗೆ ನಿರ್ವಹಣೆ ಮಾಡೋದಕ್ಕೂ ಕೂಡ ಸುಲಭವಾಗಿರುತ್ತೆ. ಅಂದ್ರೆ ಅವುಗಳನ್ನ ಕ್ಲೀನ್ ಮಾಡೋದಕ್ಕೂ ಕೂಡ ಸಮಸ್ಯೆ ಇರೋದಿಲ್ಲ. ಇನ್ನು ಮಾಂಸದ ವಿಚಾರಕ್ಕೆ ಬರೋದಾದ್ರೆ ಈ ಒಂದು ಡ್ಯೂರಾಕ್ ತಳಿಗಳ ಮಾಂಸ ತುಂಬಾ ಸಾಫ್ಟ್ ಆಗಿರುತ್ತೆ, ಕಡಿಮೆ ಕೊಬ್ಬಿನ ಪ್ರಮಾಣ ಇರುತ್ತೆ, ಜೊತೆಗೆ ಹೆಚ್ಚಿನ ರುಚಿಗಾಗಿ ಫೇಮಸ್. ಸೊ ಹಾಗಾಗಿ ಡ್ಯೂರಾಕ್ಗೆ ಕರ್ನಾಟಕದಲ್ಲಿ ಅಥವಾ ಕೇರಳ ಆಗಿರ್ಬೋದು ಎಲ್ಲೇ ಕಡೆ ನಾವು ನೋಡೋದಾದ್ರೆ ಡ್ಯೂರಾಕ್ಗೆ ಹೆಚ್ಚು ಡಿಮಾಂಡ್ ಇದೆ. ಇನ್ನು ಇಷ್ಟು ತಳಿಗಳ ಬಗ್ಗೆ ನಾನು ಹೇಳಿದೆ. ಆಹಾರದ ಬಗ್ಗೆ ಹೇಳಿದ್ರೆ ಸೊ ಹಂದಿಗಳ ಆರೋಗ್ಯ ಹಾಗೆ ಬೆಳವಣಿಗೆಯನ್ನ ಕಾಪಾಡಿಕೊಳ್ಳೋದಕ್ಕೆ ನೀವು ಮುಖ್ಯವಾಗಿ ಉತ್ತಮ ಆಹಾರವನ್ನ ನೀಡಲೇಬೇಕು. ಸೊ ಹಂದಿ ಸಾಕಾಣಿಕೆನ ನೀವು ಶುರು ಮಾಡ್ತೀರಿ ಅಂತಂದ್ರೆ ಏನ್ ಆಹಾರವನ್ನ ಕೊಡಬೇಕು ಅದು ನನ್ನಿಂದ ಸಾಧ್ಯನಾ, ಮೊದಲನೇದಾಗಿ ಅದು ನೋಡ್ಕೊಳ್ಬೇಕು. ನೀವು ಶೆಡ್ ಬಗ್ಗೆ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಬಗ್ಗೆ ಆಗಿರ್ಬೋದು, ವಾಟ್ ಎವರ್, ಅದರ ಮುಂಚೆ ನೀವು ಆಹಾರ ಮುಖ್ಯವಾಗಿ ಇಲ್ಲಿ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಸೊ ಹಂದಿಗಳು ಅಂತಂದ್ರೆ ಆಹಾರ ಅದಕ್ಕೆ ತಕ್ಕಂಗೆ ನೀವು ಕೊಡ್ಲೇಬೇಕು. ಸೊ ಇಲ್ಲಿ ನಿಮ್ಗೆ ವೆಜ್ ಅಂತ ಬಂದಾಗ ಭತ್ತದ ಸಿಪ್ಪೆ ಆಗಿರ್ಬೋದು, ಜೋಳವನ್ನ ಹಂದಿಯ ಆಹಾರಕ್ಕೆ ನೀವು ಸೇರಿಸಬಹುದು. ಜೊತೆಗೆ ಪ್ರೋಟೀನ್ ಆಧಾರಿತ ಆಹಾರಗಳಾದಂತಹ ಸೋಯಾಬೀನ್ ಆಯಿಲ್ ಆಗಿರ್ಬೋದು, ಕೇಕ್ ಅನ್ನ ಕೂಡ ಇಲ್ಲಿ ನೀವು ಸೇರಿಸಬೇಕಾಗತ್ತೆ. ಸೊ ಹಂದಿಯ ವಯಸ್ಸಾಗಿರ್ಬೋದು, ತೂಕವನ್ನ ನೋಡಿಕೊಂಡು ಆಹಾರವನ್ನ ಬದಲಾಯಿಸ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇಲ್ಲಿ ವೆಜ್ ವೇಸ್ಟ್ ಆಗಿರ್ಬೋದು, ನಾನ್ ವೆಜ್ ವೇಸ್ಟ್ ಎರಡನ್ನ ಕೂಡ ನೀವು ಸಮ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ದಿನಕ್ಕೆ 2 ಬಾರಿ ಸರಿಯಾದ ಸಮಯಕ್ಕೆ ನೀವು ಆಹಾರವನ್ನ ನೀಡಬೇಕು. ಸೊ ಬೆಳಿಗ್ಗೆ ಹಾಗೆ ಸಂಜೆ ಆಹಾರ ಕೊಡೋ ಮುಂಚೆ ಸೊ ಅವುಗಳ ಸ್ಥಳಗಳನ್ನ ನೀವು ಕಂಪ್ಲೀಟ್ ಆಗಿ ತೊಳೆಯೋದು ಒಳ್ಳೆಯದು. ಇದರಿಂದ ಸಾಕಷ್ಟು ರೋಗಗಳನ್ನ ಕೂಡ ನೀವು ಸ್ಟಾಪ್ ಮಾಡಬಹುದು. ಬೇಗ ಹಂದಿಗಳು ಬೆಳವಣಿಗೆ ಹೊಂದಬೇಕು ಅಂತಂದ್ರೆ ಫೀಡ್ ಅನ್ನ ಹೆಚ್ಚಾಗಿ ನೀಡಬೇಕಾಗುತ್ತೆ. ಆದ್ರೆ ಫೀಡ್ ನ ಬೆಲೆ ಹೆಚ್ಚಿರೋದ್ರಿಂದ ಸ್ವಲ್ಪ ಪ್ರಮಾಣದ ಹೋಟೆಲ್ ವೇಸ್ಟ್ ಹಾಗೆ
ಫೀಡ್ ಎರಡನ್ನ ಕೂಡ ನೀವು ಮಿಕ್ಸ್ ಮಾಡಿ ನೀಡೋದ್ರಿಂದ ಬೆಳವಣಿಗೆ ಕಾಣುತ್ತೆ. ಅಂದ್ರೆ ನೀವು ಹೋಟೆಲ್ ವೇಸ್ಟ್ ಅನ್ನ ಎಷ್ಟು ಕೊಡ್ತೀರೋ ಅದರ ಜೊತೆಗೆ ಫೀಡ್ ಅನ್ನ ಕೂಡ ಸಮ ಪ್ರಮಾಣದಲ್ಲಿ ಈಕ್ವಲ್ ಆಗಿ ನೀವು ಶೇರ್ ಮಾಡಿ ಕೊಡಬೇಕಾಗುತ್ತೆ. ಇತ್ತೀಚೆಗೆ ಎಲ್ಲರೂ ಕೂಡ ಹೋಟೆಲ್ ಇಂದ ಆ ಒಂದು ವೇಸ್ಟ್ ಅನ್ನ ತರಿಸ್ಕೊಳ್ತಾರೆ. ಇದರಿಂದ ನೀವು ಆಹಾರದ ಖರ್ಚನ್ನ ಕಡಿಮೆ ಮಾಡಬಹುದು. ಜೊತೆಗೆ ಹೋಟೆಲ್ ವೇಸ್ಟ್ ಇಂದ ಕೂಡ ಹಂದಿಗಳು ಚೆನ್ನಾಗಿ ಬೆಳೆಯುತ್ತೆ. ಸೊ ಆಹಾರದ ಬಗ್ಗೆ ಮಾತನಾಡಿದ್ವಿ. ಈಗ ಬಂಡವಾಳದ ಬಗ್ಗೆ ಮಾತನಾಡಲೇಬೇಕು. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಹೆಂಗ್ ಅದನ್ನ ಡಿವೈಡ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಸೊ ಪ್ರಾರಂಭದಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಂತಂದ್ರೆ 25ರಿಂದ 50 ಹಂದಿಗಳ ಒಳಗೆ ಸಾಕಾಣಿಕೆ ಮಾಡೋದು ಒಳ್ಳೇದು ಸ್ನೇಹಿತರೆ. ಕಡಿಮೆ ಇದ್ರೂ ಓಕೆ, ಅಂದ್ರೆ ಎಕ್ಸ್ಪರಿಮೆಂಟ್ ಪರ್ಪಸ್ ಅಲ್ಲಿ ಮಾಡ್ತೀರಂತಂದ್ರೆ ಕಡಿಮೆ ಇದ್ರೂ ಓಕೆ, ಬಟ್ ಕಡ್ಡಾಯವಾಗಿ ನೀವು ಚಪ್ಪಡಿ ಕಲ್ಲುಗಳನ್ನ ಬಳಸಿ ಶೆಡ್ಗಳನ್ನ ನಿರ್ಮಿಸೋದು ಇಲ್ಲಿ ಇಂಪಾರ್ಟೆಂಟ್. ಸೊ ಸರಿಯಾದ ಗಾಳಿ ಬೆಳಕು ಸಿಗೋ ತರ ಇರಬೇಕು, ಆ ಪ್ಲೇಸ್ ಕೂಡ ಚೆನ್ನಾಗಿರ್ಬೇಕು. ಹಂದಿಗಳನ್ನ 2 ಪರ್ಪಸ್ ಗಳಿಗೆ ಸಾಕ್ಲಾಗುತ್ತೆ ಸ್ನೇಹಿತರೆ. ಅಂದ್ರೆ ಒಂದು ನಾನು ಆಗ್ಲಿಂದ ಹೇಳ್ತಾ ಇದ್ದೆ ಬ್ರೀಡಿಂಗ್. ಸೊ ಹಂದಿಗಳನ್ನ ಕ್ರಾಸ್ ಮಾಡಿಸಿ ಮರಿಗಳನ್ನ ಮಾರುವಂಥದ್ದು. ಸೊ ಒಂದು ಮರಿಯ ಬೆಲೆ ನೋಡೋದಾದ್ರೆ 5,000ದಿಂದ 8,000 ತನಕ ಇದೆ. ಅದು ಜಾಸ್ತಿನೂ ಕೂಡ ಆಗುತ್ತೆ, ಕ್ವಾಲಿಟಿ ಮೇಲೆ ಹೋಗುತ್ತೆ. ಸೊ 60 ದಿನ ಮರಿಗಳು ತಾಯಿಯ ಹಾಲನ್ನ ಕುಡಿಬೇಕು. ಆಮೇಲೆ ಅವುಗಳನ್ನ ನೀವು ಸೇಲ್ ಮಾಡಬೇಕಾಗತ್ತೆ. ಸೊ ವರ್ಷಕ್ಕೆ 2 ಸತಿ ಮರಿ ಹಾಕುತ್ತೆ, ಅಂದ್ರೆ 6 ತಿಂಗಳಿಗೆ 1 ಸತಿ. ಸೊ ಮೊದಲನೇ ಸರಿ ಮರಿ ಹಾಕುವಂತ ಸಂದರ್ಭದಲ್ಲಿ 5ರಿಂದ 8 ಮರಿಗಳು ಬರುತ್ತೆ. ಸೊ ಇದು ಕೂಡ ಪ್ರಾಫಿಟ್. ನಂತರ ನಾವು ನೋಡೋದಾದ್ರೆ 15ರಿಂದ 20 ಮರಿಗಳನ್ನ ಅದು ಹಾಕುತ್ತೆ. ಸೊ ಅದು ನಿಮ್ಮ ಒಂದು ಮೇಂಟೆನೆನ್ಸ್ ಮೇಲೆ, ಅಂದ್ರೆ ನೀವು ಆಹಾರ ಎಷ್ಟು ಚೆನ್ನಾಗಿ ಕೊಟ್ಟಿದ್ದೀರಾ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಉತ್ತಮ ಆಹಾರ ನೀಡಿದ್ರೆ ಮರಿಗಳಿಗೆ ಒಳ್ಳೆಯ ಹಾಲು ಸಿಗುತ್ತೆ. ಸೊ ಹೆಚ್ಚಿನ ಹಂದಿ ಮರಿಗಳನ್ನ ನಾವು ಉಳಿಸ್ಕೊಳ್ಬಹುದು, ಅಂದ್ರೆ ಸಾಯುವಂತ ಪ್ರಮಾಣ ಕೂಡ ಕಡಿಮೆ ಇರುತ್ತೆ. ಇನ್ನು ಎರಡನೇದಾಗಿ ಫ್ಯಾಟ್ನಿಂಗ್ ಪರ್ಪಸ್ಗೆ. ಸೊ ಒಂದು ಬ್ರೀಡಿಂಗ್, ಎರಡನೇದು ಫ್ಯಾಟ್ನಿಂಗ್. ಸೊ ಫ್ಯಾಟ್ನಿಂಗ್ ಏನಪ್ಪಾ ಅಂತಂದ್ರೆ ಮಾಂಸಕ್ಕಾಗಿ ಹಂದಿಗಳನ್ನ ಸಾಕುವಂಥದ್ದು. ಸೊ 2 ತಿಂಗಳ ಮರಿಗಳನ್ನ ತಂದು ಸುಮಾರು 8 ತಿಂಗಳು ಸಾಕಿದ್ರೆ 10 ತಿಂಗಳ ಹಂದಿಗಳು 100ರಿಂದ 120 ಕೆಜಿ ತೂಗುತ್ತೆ. ಇದು ಆವರೇಜ್ ವೇಟ್. ಸೊ 1 ಕೆಜಿಗೆ ಇವತ್ತು ನಾವು ನೋಡೋದಾದ್ರೆ ಮಾರುಕಟ್ಟೆಯಲ್ಲಿ ಅಂದ್ರೆ ಆವರೇಜ್ ಸೊ 100ರಿಂದ 110 ರೂಪಾಯಿ ಬೆಲೆ ಇದೆ. ಅದು 500-700 ಕೂಡ ಆಗುತ್ತೆ. ಸೊ ಇನ್ನು ವ್ಯಾಕ್ಸಿನ್ ವಿಚಾರಕ್ಕೆ ಬರೋದಾದ್ರೆ ಹಂದಿ ಮರಿಗಳು ಹುಟ್ಟಿದ 3 ದಿನಕ್ಕೆ ಮೊದಲನೇ ಡೋಸ್ ಅನ್ನ ನೀವು ಐರನ್ ಇಂಜೆಕ್ಷನ್ ಅನ್ನ ಕೊಡಬೇಕಾಗುತ್ತೆ. ಅದಾದ್ಮೇಲೆ 10ನೇ ದಿನಕ್ಕೆ 2ನೇ ಡೋಸ್ ಅನ್ನ ಕೊಡಬೇಕಾಗುತ್ತೆ. ಸೊ 4ನೇ ದಿನಕ್ಕೆ 1 ಡೋಸ್ ಬಿ ಕಾಂಪ್ಲೆಕ್ಸ್ ಅನ್ನ ಇಲ್ಲಿ ನೀವು ಕೊಡಬೇಕು. ಇನ್ನು 10ನೇ ದಿನಕ್ಕೆ ಬರೋದಾದ್ರೆ ಲಿವರ್ ಟಾನಿಕ್ ಅನ್ನ ಕೊಡಲೇಬೇಕಾಗುತ್ತೆ. ವರ್ಷಕ್ಕೆ 2 ಸತಿ ಡಿವಾರ್ಮಿಂಗ್ ಹಾಗೆ ಸ್ಪೈನ್ ಫ್ಲೂ ಇಂಜೆಕ್ಷನ್ ಅನ್ನ ಇಲ್ಲಿ ನೀಡಬೇಕು. ಇದಿಷ್ಟು ವ್ಯಾಕ್ಸಿನ್. ಇವುಗಳನ್ನ ಸರಿಯಾದ ಸಮಯಕ್ಕೆ ಕೊಡ್ತಾ ಬಂದ್ರೆ ಹಂದಿಗಳ ಆರೋಗ್ಯವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಬಹುದು. ಅವುಗಳು ಕೂಡ ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಕರ್ನಾಟಕದಲ್ಲಿ ಮಾರ್ಕೆಟಿಂಗ್ ಯಾವ ರೀತಿಯಾಗಿದೆ? ಸರಿ, ನಾನು ಹಂದಿ ಸಾಕಾಣಿಕೆ ಶುರು ಮಾಡಿದೆ, ಹೇಗೆ ಸೇಲ್ ಮಾಡಬೇಕು? ಸೊ ಹಂದಿ ಮರಿಗಳನ್ನ ಹಾಗೆ ಹಂದಿ ಮಾಂಸದ ಉತ್ಪನ್ನಗಳನ್ನ ಸರಿಯಾಗಿ ಮಾರ್ಕೆಟ್ ಮಾಡೋದಕ್ಕೆ ಲೋಕಲ್ ಮೀಟ್ ಮಾರ್ಕೆಟ್ ಆಗಿರ್ಬೋದು, ಇಲ್ಲ ನಿಮ್ಮ ಒಂದು ಸುತ್ತಮುತ್ತ ಇರುವಂತಹ ಮಾಂಸದ ಅಂಗಡಿಗಳಾಗಿರ್ಬೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳನ್ನ ಬಳಸೋದು ಇಲ್ಲಿ ಲಾಭದಾಯಕ. ಅಂದ್ರೆ ಹೋಟೆಲ್ಗಳಿಗೆ ಕೊಡ್ತಿರೋ ಏನ್ ಕೊಡ್ತಿರೋ ಅದನ್ನ ನೀವು ಡಿಸೈಡ್ ಮಾಡಬೇಕು. ಜನರು ಆರೋಗ್ಯಕರ ಹಾಗೆ ಆರ್ಗ್ಯಾನಿಕ್ ಮಾಂಸದ ಕಡೆಗೆ ಆಸಕ್ತಿಯನ್ನ ಹೆಚ್ಚು ತೋರಿಸ್ತಾರೆ. ಈ ಮೂಲಕ ಮಾರಾಟವನ್ನ ನೀವು ಹೆಚ್ಚಿಸ್ಕೊಳ್ಬಹುದು. ಸೊ ಇನ್ ಕೇಸ್ ನೀವು ಹಂದಿ ಸಾಕಾಣಿಕೆ ಶುರು ಮಾಡ್ತೀರಿ ಅಂತಂದ್ರೆ ಮಾರ್ಕೆಟ್ ಬಗ್ಗೆ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್. ಸದ್ಯ ಕರ್ನಾಟಕದ ಮಂಗಳೂರಿನಲ್ಲಿ ಹಂದಿ ಮಾಂಸಕ್ಕೆ ಹೆಚ್ಚಿನ ಡಿಮಾಂಡ್ ಇದೆ. ಜೊತೆಗೆ ನಮ್ಮ ಪಕ್ಕದ ರಾಜ್ಯ ಕೇರಳದಲ್ಲಿ ಹಂದಿ ಮಾಂಸಕ್ಕೆ ಸಿಕ್ಕಾಪಟ್ಟೆ ಬೇಡಿಕೆ ಇರೋದ್ರಿಂದ ಅಲ್ಲಿಂದ ಏಜೆಂಟ್ಗಳು ಬಂದು ನಮ್ಮಲ್ಲಿ ಹಂದಿಗಳನ್ನ ಕೊಂಡ್ಕೊಂಡು ಹೋಗ್ತಾರೆ. ಅಂದ್ರೆ ಇನ್ ಕೇಸ್ ನೀವು ಹಂದಿ ಸಾಕಾಣಿಕೆ ಶುರು ಮಾಡಿದ್ರಿ ಅಂತಂದ್ರೆ ಅವರೇ ನಿಮ್ಗೆ ಎಷ್ಟು ಸಮಯಕ್ಕೆ ಮರಿಗಳು ಬರುತ್ತೆ, ಯಾವಾಗ ನಾವು ತಗೊಂಡು ಹೋಗ್ಬೇಕು, ಒಂದು ರೇಟ್ ಅನ್ನ ಅವರೇ ಕೂಡ ಫಿಕ್ಸ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅಸ್ಸಾಂ ಆಗಿರ್ಬೋದು, ನಾಗಾಲ್ಯಾಂಡ್ ಆಗಿರ್ಬೋದು, ಮಣಿಪುರಗಳಿಗೆ ಜೀವಂತ ಹಂದಿ ಹಾಗೆ ಹಂದಿ ಮಾಂಸಗಳು ಟ್ರೈನ್ ಮೂಲಕ ಕಳಿಸಲಾಗುತ್ತೆ. ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇರುವಂತದ್ದು. ಸೊ ಸ್ನೇಹಿತರೆ, ನಿಮ್ಗೆ ಹಂದಿ ಸಾಕಾಣಿಕೆ ಬಗ್ಗೆ ಇನ್ ಡೀಟೇಲ್ ಆಗಿ ಮಾಹಿತಿ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ಯೂಟ್ಯೂಬ್ ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಫ್ರೀಡಮ್ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೀವು ಪಿಗ್ ಫಾರ್ಮಿಂಗ್ ಹಂದಿ ಸಾಕಾಣಿಕೆ ಅಂತ ಸರ್ಚ್ ಮಾಡಿದಾಗ 3 ಕೋರ್ಸ್ಗಳು ಸಿಗುತ್ತೆ. ಸೊ ಒಂದು 5 ಬ್ಯಾಚ್ ಹಂದಿಗಳಿಂದ ವರ್ಷಕ್ಕೆ 28 ಲಕ್ಷ ಲಾಭವನ್ನ ಯಾವ ರೀತಿಯಾಗಿ ಮಾಡೋದು, ಇನ್ನೊಂದು ಹಂದಿ ಸಾಕಾಣಿಕೆಯ ಒಂದು ಪೂರ್ವ ಸಿದ್ಧತೆ ಏನೇನಿರುತ್ತೆ, ಸೊ ಅದರ ಕಂಪ್ಲೀಟ್ ತಯಾರಿಕೆ ಅಂದ್ರೆ ಶೆಡ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅವುಗಳಿಗೊಂದು ಪ್ರೀ ಪ್ಲಾನಿಂಗ್ ಹೆಂಗಿರುತ್ತೆ ಅದರ ಬಗ್ಗೆ ಕೋರ್ಸ್ ಆಗಿರ್ಬೋದು. ಜೊತೆಗೆ ತಿಂಗಳಿಗೆ ಹಂದಿ ಸಾಕಾಣಿಕೆಯಿಂದ 10 ಲಕ್ಷ ಸಂಪಾದನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಮಾಹಿತಿ ಕೂಡ ಸಿಗುವಂಥದ್ದು ಇಲ್ಲಿ ನೀವು ಹೇಳುವಂಥದ್ದಲ್ಲ. ಸೊ ಯಾರು ಈ ಒಂದು ಸಾಕಾಣಿಕೆಯಲ್ಲಿ ಸಕ್ಸಸ್ ಆಗಿದ್ದಾರೋ ಅನುಭವಿ ರೈತರೇ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ. ಸೊ ನೀವು ಕೋರ್ಸ್ ಅನ್ನ ಓಪನ್ ಮಾಡಿದಂತ ಸಂದರ್ಭದಲ್ಲಿ ಇಲ್ಲಿ ನಿಮ್ಗೆ ಕೋರ್ಸ್ ನ ಪರಿಚಯ ಆಗಿರ್ಬೋದು, ನಿಮ್ಗೆ ಯಾರು ಮಾರ್ಗದರ್ಶನವನ್ನ ಕೊಡ್ತಾರೋ ಅವರ ಒಂದು ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಯಾವ ಒಂದು ತಳಿ ಸೂಕ್ತ ಅನ್ನುವಂಥದ್ದಾಗಿರ್ಬೋದು, ಅದರ ಒಂದು ಬ್ರೀಡಿಂಗ್ ಪರ್ಪಸ್ ಆಗಿರ್ಬೋದು, ಆಹಾರ ಆಗಿರ್ಬೋದು, ಅದಕ್ಕೆ ಏನೆಲ್ಲ ಒಂದು ನ್ಯೂಟ್ರಿಷನ್ ಅನ್ನ ಕೊಡಬೇಕು
ಕೊಡಬೇಕಾಗತ್ತೆ. ಸೊ ಅದರ ಒಂದು ಆರೋಗ್ಯ ಆಗಿರ್ಬೋದು, ರೋಗ ನಿರ್ವಹಣೆ, ಹೀಗೆ ಸಾಕಷ್ಟು ಮಾಡ್ಯೂಲ್ಸ್ ಇದೆ. ಸೊ ನೀವು ಆರಾಮ್ಸೆ ಹಂದಿ ಸಾಕಾಣಿಕೆ ಬಗ್ಗೆ ಕಲಿಬೋದು. ಅಷ್ಟೇ ಅಲ್ಲ, ಈ ಒಂದು ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ತೀರಾ ಅಂತಂದರೆ ಒಂದು ಆಫರ್ಗಳು ಕೂಡ ನಡೀತಾ ಇರುತ್ತೆ. ಸೊ ಡಿಸ್ಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಷ್ಟು ಡಿಸ್ಕೌಂಟ್ ಸಿಕ್ತು ಅನ್ನೋದು ಕೂಡ ನಿಮಗೆ ಡಿಸ್ಪ್ಲೇ ಆಗುವಂಥದ್ದು. ಹಾಗಾಗಿ ಈಗಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.